ಮೈಸೂರು ಜಿಲ್ಲೆಯಲ್ಲಿ ಹುಲಿ ಆತಂಕ ಮುಂದುವರೆದಿದ್ದು ಇದೀಗ ಮೈಸೂರಿನ ಹೊರವಲಯದಲ್ಲಿರುವಂಥ ಮಂಡಕಳ್ಳಿ ವಿಮಾನ ನಿಲ್ದಾಣದ ಆಸುಪಾಸಿನಲ್ಲೇ ಇದೀಗ ಮತ್ತೆ ಹುಲಿ ಕಾಣಿಸ್ಕೊಂಡಿರೋ ಒಂದು ಕಾರಣದಿಂದಾಗಿ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗಿದೆ. ಈಗ ಇಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದ ಒಂದು ಗೋಡೆಗೆ ಹೊಂದಿಕೊಂಡಂಥ ಇದೇ ಒಂದು ಸ್ಥಳದಲ್ಲಿ ಹುಲಿ ಹಾದು ಹೋಗ್ತು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಈ ಭಾಗದಲ್ಲಿ ಹುಲಿ ಈ ಒಂದು ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಒಂದು ಮಾತನ್ನು ಈ ಭಾಗದ ಜನರು ಹೇಳ್ತಾ ಇದ್ದು, ಇದೇ ಒಂದು ಕಾರಣದಿಂದ ಅರಣ್ಯ ಇಲಾಖೆಯು ಕೂಡ ಹುಲಿಯ ಚಲನವಲನದ ಮೇಲೆ ಒಂದು ಹದ್ದಿನ ಕಣ್ಣಿಡುವ ಮುಖಾಂತರ ಹುಲಿ ಸೆರೆಗೂ ಕೂಡ ಒಂದು ಕಾರ್ಯಾಚರಣೆಯನ್ನು ಈಗ ಆರಂಭ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಈ ಭಾಗದಲ್ಲಿ ಕಾಣಿಸ್ಕೊಂಡಿರುವಂತಹ ಹುಲಿಯನ್ನು ಸೆರೆ ಹಿಡಿಯುವ ಸಲುವಾಗಿ ಸಾಕಾನೆಗಳಾಗಿರುವಂತಹ ಪ್ರಶಾಂತ್, ರಂಜನ್, ಹರ್ಷ ಹಾಗೂ ಸುಗ್ರೀವ ಆನೆಗಳನ್ನು ದುಬಾರೆ ಆನೆ ಶಿಬಿರದಿಂದ ಮೈಸೂರಿಗೆ ಕರೆತರಲಾಗಿದೆ. ಒಂದು ಸಾಕಾನೆಗಳ ನೆರವಿನಿಂದಲೇ ಈ ಒಂದು ಹುಲಿಯನ್ನು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಗೆ ಈಗ ಅರಣ್ಯ ಇಲಾಖೆ ಮುಂದಾಗಿದೆ. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಹುಲಿ ದಾಳಿಯ ಆತಂಕ ಮುಂದುವರೆದಿರೋ ನಡುವೆಯೇ ಈಗ ಮತ್ತೆ ಈಗ ಹುಲಿಗಳು ಕಾಣಿಸ್ಕೊಳ್ತಾ ಇರೋದು ಸಾಕಷ್ಟು ಒಂದು ರೀತಿ ಜನರಿಗೆ, ಒಂದು ಸಾರ್ವಜನಿಕರಿಗೆ ಒಂದು ಆತಂಕವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಏಕೆಂದರೆ ಇತ್ತೀಚೆಗೆ ಮೈಸೂರಿನ ಹೊರವಲಯದ BAML ಕಾರ್ಖಾನೆ ಬಳಿಯೂ ಕೂಡ ಹುಲಿ ಕಾಣಿಸ್ಕೊಂಡಿತ್ತು. ಆ ಹುಲಿ ಎಲ್ಲಿ ಹೋಯಿತು ಅನ್ನೋದು ಕೂಡ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಅದರ ಬೆನ್ನಲ್ಲೇ ಇದೀಗ ಮಂಡಕಳ್ಳಿ ವಿಮಾನ ನಿಲ್ದಾಣದ ಆಸುಪಾಸಿನಲ್ಲಿ ಹುಲಿ ಕಾಣಿಸ್ಕೊಂಡೋದು ಸಾಕಷ್ಟು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಕಳೆದ ಕೆಲ ವರ್ಷಗಳ ಹಿಂದೆ ಇಲ್ಲಿ ಇದೇ ಒಂದು ಮಂಡಕಳ್ಳಿಯ ಒಂದು ವಿಮಾನ ನಿಲ್ದಾಣದ ಆಸುಪಾಸಿನಲ್ಲಿ, ಅದೇ ನಂಜನಗೂಡು ಮುಖ್ಯ ರಸ್ತೆಯಲ್ಲೇ ಹುಲಿಯೊಂದು ಅಪಘಾತಕ್ಕೀಡಾಗಿ ಸಾವನ್ನಪ್ಪಿತ್ತು. ಇದೇ ಒಂದು ಕಾರಣದಿಂದಾಗಿ ಈ ಭಾಗದಲ್ಲಿ ಹುಲಿಗಳು ಸಂಚರಿಸ್ತಾ ಇರೋದು ಸಾಕಷ್ಟು ಒಂದು ರೀತಿ ಪುಷ್ಟಿಯನ್ನು ನೀಡ್ತಾ ಇದ್ದು ಈ ಭಾಗದ ಒಂದು ಗ್ರಾಮಸ್ಥರಲ್ಲಿ ಕೂಡ ಆತಂಕಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಹುಲಿಯನ್ನು ಸೆರೆ ಹಿಡಿದು ಬೇರೆಡೆಗೆ ಸಾಗಿಸೋದಕ್ಕೆ ಕೂಡ ಕಾರ್ಯೋನ್ಮುಖ ಆಗಿದೆ. ಆದರೂ ಕೂಡ ಈ ಭಾಗದಲ್ಲಿ ಹುಲಿಗಳು ಆಗಾಗ್ಗೆ ಕಾಣಿಸ್ಕೋತಾ ಇರೋದು ಸಾಕಷ್ಟು ಒಂದು ರೀತಿ ಭಯ ಭೀತಿಯನ್ನು ಉಂಟು ಮಾಡಿದ್ದು ಜನರು ಕೂಡ ಒಂದು ನಿರ್ಭೀತಿಯಿಂದ ಓಡಾಡೋದಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ನಲ್ಲಿ ಈಗ ಮೈಸೂರು ನಗರದ ಹತ್ತಿರಕ್ಕೆ ಕೂಡ ಹುಲಿಗಳು ಬರ್ತಾ ಇರೋದು, ಯಾಕಂದರೆ ಚಿರತೆಗಳು ಸಾಮಾನ್ಯವಾಗಿ ಬಂದು ಹೋಗ್ತಾ ಇದ್ದೋ, ಆದರೆ ಈಗ ಮೈಸೂರು ನಗರಕ್ಕೆ ಸನಿಹಕ್ಕೆ ಈಗ ಹುಲಿಗಳು ಬರ್ತಾ ಇರೋದು ಕೂಡ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಯಾಕೆಂದರೆ ಅರಣ್ಯದಲ್ಲಿ ಹುಲಿಗಳ ಸಂತತಿ ಹೆಚ್ಚಾಗಿರುವ ಒಂದು ಕಾರಣದಿಂದಾಗಿ ಅಲ್ಲಿ ಒಂದು ಗಡಿಯ ಒಂದು ಸಂಘರ್ಷ ಉಂಟಾಗ್ತದೆ, ಒಂದು ಆಹಾರದಕ್ಕೆ ಕೊರತೆ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಹುಲಿಗಳು ಮೈಸೂರು ನಗರದತ್ತ ಮುಖ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಇದೇ ಒಂದು ಕಾರಣದಿಂದ ಎಚ್ಚೆತ್ತುಕೊಂಡಿರುವಂಥ ಅರಣ್ಯ ಇಲಾಖೆಯು ಕೂಡ ಹುಲಿಗಳನ್ನು ಸೆರೆ ಹಿಡಿದು ಬೇರೆಡೆಗೆ ಬಿಡುವಂಥ, ಈಗಾಗಲೇ 20ಕ್ಕೂ ಹೆಚ್ಚು ಹುಲಿಗಳನ್ನು ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡಿರುವಂತಹ ಅರಣ್ಯ ಇಲಾಖೆ ಇದೀಗ ಮೈಸೂರು ನಗರದ ಆಸುಪಾಸಿನಲ್ಲಿ ಕಾಣಿಸ್ಕೊಂಡಿರುವಂಥ ಹುಲಿಗಳನ್ನು ಕೂಡ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.